ಅವರಷ್ಟೇ ಸೀನ್ಸ್ ನಿಮ್ಮ ಇರೋದು ಶ್ವೇತಾ ಮೇಡಮ್ ಜೊತೆ. ಓಕೆ. ತುಂಬಾ ವರ್ಷಗಳ ನಂತರ ಒಂದು ಸ್ಕ್ರೀನ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಲಕ್ಷ್ಮಿ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಶ್ವೇತಾ ಮ್ಯಾಮ್ ಅವ್ರ ಜೊತೆ ಇದ್ದ ಒಂದು ಕೋಆರ್ಡಿನೇಷನ್, ಆ ಬಾಂಡಿಂಗ್ ಹಿಂಗಿರುತ್ತೆ. ಅದೇ ಹೇಳಿದ್ನಲ್ಲ, ಫಸ್ಟ್ ಶೂಟ್ ಅವ್ರ ಜೊತೆ ಮಾಡಿದ್ದು ಅದೇ. ನಾನು ಆಗಲೇ ಹೇಳಿದ್ನಲ್ಲ, ಡಿಸಪಾಯಿಂಟ್ ಇದೆ ಒಂದು ಸೀನಲ್ಲಿ ಅಂತ. ದೇವಸ್ಥಾನದ ಸೀನು ಸೇಮ್, ಆ ಸೀನು ಫಸ್ಟ್ ಸೀನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ನನಗೆಲ್ಲ ಒಂದು ಕಡೆ ಭಯ, ಸೀನಿಯರ್ ಆರ್ಟಿಸ್ಟ್ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಬಟ್ ಅವ್ರು ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಇಬ್ಬರು ಆ್ಯಕ್ಟ್ರೆಸ್ ಸ್ವಲ್ಪ ಕ್ಲೋಸ್ ಆದರೆ ಅವ್ರ ಮಧ್ಯೆ ಒಂದು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಅವ್ರು ಫಸ್ಟ್ ಆಫ್ ಆಲ್ ಅವ್ರನ್ನ ಯಾವತ್ತೂ ಮಾತಾಡಿಲ್ಲ. ಹಾಯ್ ಮಾ, ಗುಡ್ ಮಾರ್ನಿಂಗ್ ಅಂತ ಮಾತಾಡಿದ್ದೀನಿ ಅಷ್ಟೇ ವಿನಃ, ವಿಶ್ ಮಾಡಿದ್ದೀನಿ ಅಷ್ಟೇ ವಿನಃ, ನೀಟಾಗಿ ಅವ್ರ ಹತ್ರ ಯಾವತ್ತೂ ಕಾನ್ವರ್ಸೇಷನ್ ಅಂತ ಬಿಲ್ಡ್ ಆಗಿಲ್ಲ. ಸೊ ಡೈರೆಕ್ಟ್ ನಾವು ಬಂದ ತಕ್ಷಣ ಫಸ್ಟ್ ಸೀನೇ ಮಾಡಿದ್ದು. ಸೀನ್ ಮುಗಿಸಾದ್ಮೇಲೆ ಹೊರಗಡೆ ಬಂದು ಡೈರೆಕ್ಟರ್ ಬೇರೆ ಏನೋ ಸೆಟ್ ಮಾಡ್ಕೋಬೇಕಾದ್ರೆ, ಆ್ಯಕ್ಚುಲಿ ಡೈರೆಕ್ಟ್ರೆಲ್ಲ ಬೇರೆ ಅರೇಂಜ್ ಮಾಡಬೇಕಾದ್ರೆ ಬೇರೆ ಒಂದಷ್ಟು ಜನ ಸೀನಿಯರ್ ಸಿಟಿಸನ್ಸ್ ಬಂದು, ಯಾರೊಬ್ಬರು ಅಂಕಲ್ ತುಂಬ ವಯಸ್ಸಾಗಿದೆ ಅವ್ರಿಗೆ, ಅಮ್ಮ ನೀವು ಚೈತ್ರದ ಪ್ರೇಮಾಂಜಲಿ ಹೀರೋಯಿನ್ ಅಲ್ವಾ ಅಂತ ಅವ್ರ ಜೊತೆ ಫೋಟೋ ತೆಕ್ಕೊಂಡ್ರು. ಅವಾಗ ಗೊತ್ತಾಯಿತು ನನಗೆ ಚೈತ್ರದ ಪ್ರೇಮಾಂಜಲಿ ಅನ್ನೋದು ಒಂದು ಸಿನಿಮಾ, ಅದರಲ್ಲಿ ಇವ್ರು ಆ್ಯಕ್ಟ್ ಮಾಡಿದ್ದಾರೆ ಅಂತ. ಇಮಿಡಿಯೇಟ್ ಮೊಬೈಲ್ ಇತ್ತಲ್ವ, ಮೊಬೈಲಲ್ಲಿ ಸರ್ಚ್ ಮಾಡಿದೆ, ಚೈತ್ರದ ಪ್ರೇಮಾಂಜಲಿ ಅಂತ ಹೊಡೆದೆ, ಬಂತು. ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅದರಲ್ಲಿ. ಹೀರೋ ನೋಡ್ತಿರ್ತಾನೆ, ಇವರು ಮುಂದೆ ಹೋಗ್ಬಿಟ್ಟು ಹಿಂಗೆ ತಿರುಗಿಬಿಟ್ಟು, ಅಂದರೆ ಬ್ಯಾಕ್ ಶಾಟ್, ಇಲ್ಲಿ ಕ್ಯಾಮ್ರಾ ಇದೆ ಅಂದರೆ ಮುಂದೆ ಹೋಗಿ ಹಿಂಗೆ ತಿರುಗಿಬಿಟ್ಟು ಹೀರೋನ ನೋಡೋದು. ಆ ಕಣ್ಣು ಹಿಂಗೆ ಅಲ್ಲಾಡಿಸ್ತಾರೆ, ಆಮೇಲೆ ತುಟಿ ಚೂರು ಅಲ್ಲಾಡುತ್ತೆ. ಒಟ್ಟೆನ್ ಎಕ್ಸ್ಪ್ರೆಷನ್ ಇಟ್ ವಾಸ್. ಅದು ನೋಡಿ ನನಗೆ ವಾವ್ ಅಮ್ಮ ನೀವೇನಾಯಿತು, ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗಿ ಕಾಣ್ತಿದ್ದೀರ ಅಂತ. ಆವಾಗ ಕಾನ್ವರ್ಸೇಷನ್ ಬಿಲ್ಡ್ ಆಯಿತು. ತುಂಬ ಚೆನ್ನಾಗಿ ಮಾತಾಡಿದೆ. ಈಗಲೂ ಅಮ್ಮ ಅಂತಲೇ ಕರಿತೀನಿ ಅವ್ರನ್ನ. ಸೊ ಅಲ್ಲಿ ಶುರುವಾಯಿತು ನಮ್ಮ ಕಾನ್ವರ್ಸೇಷನ್. ಅದಾದಮೇಲೆ ತುಂಬ ಕ್ಲೋಸ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿಕೊಂಡು ಹಂಗೆ ಲಕ್ಷ್ಮತೆ ಜೊತೆ ಕ್ಲೋಸ್ ಆದೆ. ನಮ್ಮ ಸೀನ್ಗಳು ತುಂಬ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ಮಾಡೋಕ್ಕೂ ಶುರು ಮಾಡ್ತೀವಿ.